ಚಿಕ್ಕಬೆಣಕಲ್ ಶ್ರೀ ಬೆಟ್ಟದ ಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಮಹಾಮಹಿಮರು ಪವಾಡ ಪುರುಷರೂ ಆಗಿರುವ ಶ್ರೀ ಶಿವಶರಣ ಬೆಟ್ಟಧ್ವಜ ಹಾಗೂ ಶ್ರೀ ಶಿವಶರಣ ಲಿಂಗಜ್ಜನವರ 134ನೇ ಜಾತ್ರಾ ಮಹೋತ್ಸವ ಮಾರ್ಚ್ 11ರಂದು ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಮತ್ತು ವೈಭವದಿಂದ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಈಗಾಗಲೇ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗಿದ್ದು, ಮಾರ್ಚ್ 11ರಂದು ನಡೆಯಲಿರುವ ಸಾಮೂಹಿಕ ವಿವಾಹ, ಮಹಾರಥೋತ್ಸವ ಹಾಗೂ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಭಾಗವಹಿಸಿ ಶ್ರೀ ಶಿವಶರಣರ ಕೃಪೆಗೆ ಪಾತ್ರರಾಗುವಂತೆ ಚಿಕ್ಕಬೆಣಕಲ್ ಗ್ರಾಮದ ಪರವಾಗಿ ಶ್ರೀ ಎಂ ದೊಡ್ಡಬಸವರಾಜ್ ಅವರು ಮನವಿ ಮಾಡಿದ್ದಾರೆ. ಲಿಂಗೇಶ್ವರ ಜಾತ್ರೆಗೆ ಎಲ್ಲರೂ ಬನ್ನಿ. ನಮಸ್ಕಾರ. ಶ್ರೀ ಗುರು ಬೆಡದಲಿಂಗೇಶ್ವರ ಮಹಾರಥೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳು ಆಮಂತ್ರಣ ಪತ್ರಿಕೆ 11/3/2026 ಬುಧವಾರ ಮಹಾರಥೋತ್ಸವ. ಅದೇ ದಿನಾಂಕ 11ನೇ ತಾರೀಕು ಶ್ರೀ ಬೆಡದಲಿಂಗೇಶ್ವರ ಮಹಾಕರ್ತೂರಿಗೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ತದನಂತರ ಮಹಾಮಂಗಳಾರತಿ, ತದನಂತರ ಸಾಮೂಹಿಕ ವಿವಾಹಗಳು ಇರುತ್ತವೆ. ಎಲ್ಲ ಸಕಲ ಸದ್ಭಕ್ತರು ಶ್ರೀ ಬೆಡದಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಾಮೂಹಿಕ ವಿವಾಹಕ್ಕೆ ಹಾಗೂ ರಥೋತ್ಸವಕ್ಕೆ ಮೆರಗು ತಂದು ಸಕಲ ಸದ್ಭಕ್ತರು ಎಲ್ಲರೂ ಪಾಲ್ಗೊಳ್ಳಬೇಕೆಂತಂದು ಶ್ರೀ ಮಠದ ವತಿಯಿಂದ ಹಾಗೂ ಗುರು ಹಿರಿಯರ ವತಿಯಿಂದ ಹಾಗೂ ಚಿಕ್ಕಬೆಣಕಲ್ ಗ್ರಾಮದ ವತಿಯಿಂದ ಸುತ್ತಮುತ್ತಲಿನ ಗ್ರಾಮದಿಂದ ಎಲ್ಲ ಸಕಲ ಸದ್ಭಕ್ತರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಗುರು ಬೆಟ್ಟದೇಶ್ವರ ಲಿಂಗೇಶ್ವರ ಜಾತ್ರೆಯ ನಿಮಿತ್ತವಾಗಿ ಮಾರ್ಚ್ 11ರಂದು ಜಾತ್ರೆ ಜೋಡು ರಥ ಇರುತ್ತದೆ. ಆದ ಕಾರಣ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ಊರಿನ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಎಲ್ಲ ಸೇರಿ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವವನ್ನು ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಬೇಕೆಂದು ವಿನಂತಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಮಹಾಮಹಿಮರಾದಂಥ ಶ್ರೀ ಲಿಂಗೇಶ್ವರರು ಹಾಗೂ ಶ್ರೀ ಬೆಟ್ಟದೇಶ್ವರರ 134ನೇ ಜೋಡು ರಥೋತ್ಸವವು ಇದೇ ದಿನಾಂಕ 11/3/2026 ಬುಧವಾರ ಸಂಜೆ 5 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಜೋಡು ರಥೋತ್ಸವವು ಒಳ್ಳೆಯ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ರಥೋತ್ಸವವು ಜರುಗುವುದು. ಅದೇ ರೀತಿಯಾಗಿ ಶ್ರೀ ಬೆಟ್ಟದ ಲಿಂಗೇಶ್ವರ ಮಠದಲ್ಲಿ
ಬೆಳಗ್ಗೆ 11ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ. ಅದಾದ ನಂತರ ಸಾಮೂಹಿಕ ವಿವಾಹಗಳ ನಂತರ ಮಹಾಪ್ರಸಾದವು ಜರುಗುವುದು. ಆದ್ದರಿಂದ ಎಲ್ಲ ಭಕ್ತಾದಿಗಳು ಶ್ರೀ ಬೆಟ್ಟದ ಲಿಂಗೇಶ್ವರರ ಜಾತ್ರಾ ಮಹೋತ್ಸವವನ್ನು ಶ್ರೀ ಮಠಕ್ಕೆ 11ನೇ ತಾರೀಕಿಗೆ ಆಗಮಿಸಿ ಶ್ರೀ ಶರಣರ ಜಾತ್ರೆಯನ್ನು ಒಳ್ಳೆಯ ವಿಜೃಂಭಣೆಯಿಂದ ನೆರವೇರಿಸಿ ಕೊಡಬೇಕಾಗಿ, ಅದೇ ರೀತಿಯಾಗಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಶರಣರ ಪ್ರಸಾದವನ್ನು ಸ್ವೀಕರಿಸಿ ಶರಣರ ಸೇವೆಯಲ್ಲಿ ತನು ಮನ ದಾನಾದ್ಯಗಳಿಂದ ಸೇವೆ ಸಲ್ಲಿಸಿ ಶ್ರೀ ಶರಣ ಲಿಂಗಜ್ಜ ಹಾಗೂ ಶರಣ ಬೆಟ್ಟದಜ್ಜನವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಶ್ರೀ ಚಿಕ್ಕಬೆಣಕಲ್ ಗ್ರಾಮದ ವತಿಯಿಂದ ತಮ್ಮೆಲ್ಲರಿಗೂ ಶ್ರೀ ಮಠಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಊರಿನ ಗುರು ಹಿರಿಯರು ಹಾಗೂ ಎಲ್ಲ ಭಕ್ತಾದಿಗಳು ಈ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರೆಲ್ಲರೂ ಶ್ರೀ ಮಠದ ಬೆಟ್ಟದ ಲಿಂಗೇಶ್ವರರ ಜಾತ್ರೆಗೆ ಆಗಮಿಸಿ ಶ್ರೀ ಶರಣರ ಜೋಡು ರಥೋತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ನೆರವೇರಿಸಿಕೊಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ಶ್ರೀ ಮಠದಲ್ಲಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಅಡಗಲೆ ಹಿರೇಶಾಂತ ವೀರ ಮಹಾಸ್ವಾಮಿಗಳು, ಕಂಪ್ಲಿಯ ಗುರುಗಳು ಮತ್ತು ಹೆಬ್ಬಾಳ ಅಜ್ಜರು ಎಲ್ಲರೂ ಶ್ರೀ ಮಠದ ಜಾತ್ರೆಗೆ ಆಗಮಿಸುವರು. ಅವು ಎಲ್ಲ ಶರಣರ ಆಶೀರ್ವಾದವನ್ನು ತೆಗೆದುಕೊಂಡು ಶ್ರೀ ಶರಣರ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಮಠದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತೇವೆ. ಕಲ್ಲಿನ ಮಹಾಮಹಿಮರಾದಂಥ ಶ್ರೀ ಬೆಟ್ಟದಜ್ಜ ಹಾಗೂ ಲಿಂಗಜ್ಜನವರ 134ನೇ ಜೋಡು ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕಗಳಿಗೆ ಎಲ್ಲರಿಗೂ ಸಕಲ ಸದ್ಭಕ್ತರಿಗೆ ಸ್ವಾಗತ ಕೋರುತ್ತೇವೆ. ಎಲ್ಲರೂ ಶ್ರೀ ಶರಣರ ಒಂದು ಆಶೀರ್ವಾದವನ್ನು ಪಡೆದಬೇಕಾಗಿ ಎಲ್ಲರಿಗೂ ಧನ್ಯವಾದಗಳು.